ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ತಮ್ಮನಿಂದ ಹಲ್ಲೆ ಆಗಿರುವಂಥ ಘಟನೆ ಇದು. ಸದ್ಯ ಅಣ್ಣನಿಗೆ 7 ಬಾರಿ ಚಾಕು ಇರಿತ ಆಗಿದೆ. ಕಿಮ್ಸ್ನಲ್ಲಿ ಪ್ರದೀಪ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. 7 ಬಾರಿ ತಮ್ಮ ಅಣ್ಣನಿಗೆ ಚಾಕು ಇರಿದಿದ್ದಾನೆ. ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಮ್ಮ ಪ್ರದೀಪ್ನಿಂದ ಅಣ್ಣ ಮಲ್ಲೇಶ್ ಪೂಜಾರ್ ಮೇಲೆ ಹಲ್ಲೆ ಆಗಿದೆ. ಹಳೆ ವೈಷಮ್ಯಕ್ಕೆ ಮಲ್ಲೇಶನಿಗೆ ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ತಮ್ಮನಿಂದ ಅಣ್ಣನ ಮೇಲೆ ಹಲ್ಲೆ ಆಗಿರುವಂಥ ಘಟನೆ. 7 ಬಾರಿ ಚಾಕುವಿನಿಂದ ಇರಿದು ಪ್ರದೀಪ್ನನ್ನ ಆತ ಗಾಯಗೊಳಿಸಿದ್ದಾನೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರದೀಪ್ನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಶಿವಶಂಕರ ಕಾಲೋನಿಯಲ್ಲಿ ನಡೆದಂಥ ಘಟನೆ ಇದು. ಗಾಯಾಳು ಪ್ರದೀಪ್ನ ಫೋಟೋವನ್ನು ತಾವು ಗಮನಿಸ್ತಾ ಇದ್ದೀರಿ. ಕಿಮ್ಸ್ನಲ್ಲಿ ಪ್ರದೀಪ್ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. ಕಿಮ್ಸ್ನಲ್ಲಿ ಗಾಯಾಳು ಪ್ರದೀಪ್ಗೆ ಆರೋಪಿ ಪ್ರದೀಪ್, ಚುಚ್ಚಿದವನ ಪ್ರದೀಪ್, ಮಲ್ಲೇಶ್ ಚುಚ್ಚಿಸಿಕೊಂಡವನು. ಅಂದರೆ ತಮ್ಮ ಪ್ರದೀಪ್ ಆತ ಆರೋಪಿ, ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ ಪೂಜಾರ್ ಆತ ಅಣ್ಣನ ಮೇಲೆ ಆತ ಹಲ್ಲೆ ಮಾಡಿರೋದು. ಈಗ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋದು ಮಲ್ಲೇಶ್. ತಮ್ಮನ ಹೆಸರು ಪ್ರದೀಪ್ ಈಗ ಆರೋಪಿ ಪ್ರದೀಪ್, ಆತನ ಫೋಟೋ ತಾವು ಗಮನಿಸ್ತಾ ಇದ್ದೀರಲ್ಲ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮಲ್ಲೇಶ್ ಪೂಜಾರ್ ಆತ ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. 7 ಬಾರಿ ಪ್ರದೀಪ್ ಮಲ್ಲೇಶನಿಗೆ ಚುಚ್ಚಿದ್ದ. ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ತಮ್ಮನಿಂದ ಹಲ್ಲೆ ಆಗಿರುವಂಥ ಘಟನೆ ಇದು. ಸದ್ಯ ಅಣ್ಣನಿಗೆ 7 ಬಾರಿ ಚಾಕು ಇರಿತ ಆಗಿದೆ. ಕಿಮ್ಸ್ನಲ್ಲಿ ಪ್ರದೀಪ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. 7 ಬಾರಿ ತಮ್ಮ ಅಣ್ಣನಿಗೆ ಚಾಕು ಇರಿದಿದ್ದಾನೆ. ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಮ್ಮ ಪ್ರದೀಪ್ನಿಂದ ಅಣ್ಣ ಮಲ್ಲೇಶ್ ಪೂಜಾರ್ ಮೇಲೆ ಹಲ್ಲೆ ಆಗಿದೆ. ಹಳೆ ವೈಷಮ್ಯಕ್ಕೆ ಮಲ್ಲೇಶನಿಗೆ ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ತಮ್ಮನಿಂದ ಅಣ್ಣನ ಮೇಲೆ ಹಲ್ಲೆ ಆಗಿರುವಂಥ ಘಟನೆ. 7 ಬಾರಿ ಚಾಕುವಿನಿಂದ ಇರಿದು ಪ್ರದೀಪ್ನನ್ನ ಆತ ಗಾಯಗೊಳಿಸಿದ್ದಾನೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರದೀಪ್ನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಶಿವಶಂಕರ ಕಾಲೋನಿಯಲ್ಲಿ ನಡೆದಂಥ ಘಟನೆ ಇದು. ಗಾಯಾಳು ಪ್ರದೀಪ್ನ ಫೋಟೋವನ್ನು ತಾವು ಗಮನಿಸ್ತಾ ಇದ್ದೀರಿ. ಕಿಮ್ಸ್ನಲ್ಲಿ ಪ್ರದೀಪ್ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. ಕಿಮ್ಸ್ನಲ್ಲಿ ಗಾಯಾಳು ಪ್ರದೀಪ್ಗೆ ಆರೋಪಿ ಪ್ರದೀಪ್, ಚುಚ್ಚಿದವನ ಪ್ರದೀಪ್, ಮಲ್ಲೇಶ್ ಚುಚ್ಚಿಸಿಕೊಂಡವನು. ಅಂದರೆ ತಮ್ಮ ಪ್ರದೀಪ್ ಆತ ಆರೋಪಿ, ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ ಪೂಜಾರ್ ಆತ ಅಣ್ಣನ ಮೇಲೆ ಆತ ಹಲ್ಲೆ ಮಾಡಿರೋದು. ಈಗ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋದು ಮಲ್ಲೇಶ್. ತಮ್ಮನ ಹೆಸರು ಪ್ರದೀಪ್ ಈಗ ಆರೋಪಿ ಪ್ರದೀಪ್, ಆತನ ಫೋಟೋ ತಾವು ಗಮನಿಸ್ತಾ ಇದ್ದೀರಲ್ಲ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮಲ್ಲೇಶ್ ಪೂಜಾರ್ ಆತ ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. 7 ಬಾರಿ ಪ್ರದೀಪ್ ಮಲ್ಲೇಶನಿಗೆ ಚುಚ್ಚಿದ್ದ.
ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ತಮ್ಮನಿಂದ ಹಲ್ಲೆ ಆಗಿರುವಂಥ ಘಟನೆ ಇದು. ಸದ್ಯ ಅಣ್ಣನಿಗೆ 7 ಬಾರಿ ಚಾಕು ಇರಿತ ಆಗಿದೆ. ಕಿಮ್ಸ್ನಲ್ಲಿ ಪ್ರದೀಪ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. 7 ಬಾರಿ ತಮ್ಮ ಅಣ್ಣನಿಗೆ ಚಾಕು ಇರಿದಿದ್ದಾನೆ. ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಮ್ಮ ಪ್ರದೀಪ್ನಿಂದ ಅಣ್ಣ ಮಲ್ಲೇಶ್ ಪೂಜಾರ್ ಮೇಲೆ ಹಲ್ಲೆ ಆಗಿದೆ. ಹಳೆ ವೈಷಮ್ಯಕ್ಕೆ ಮಲ್ಲೇಶನಿಗೆ ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ತಮ್ಮನಿಂದ ಅಣ್ಣನ ಮೇಲೆ ಹಲ್ಲೆ ಆಗಿರುವಂಥ ಘಟನೆ. 7 ಬಾರಿ ಚಾಕುವಿನಿಂದ ಇರಿದು ಪ್ರದೀಪ್ನನ್ನ ಆತ ಗಾಯಗೊಳಿಸಿದ್ದಾನೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರದೀಪ್ನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಶಿವಶಂಕರ ಕಾಲೋನಿಯಲ್ಲಿ ನಡೆದಂಥ ಘಟನೆ ಇದು. ಗಾಯಾಳು ಪ್ರದೀಪ್ನ ಫೋಟೋವನ್ನು ತಾವು ಗಮನಿಸ್ತಾ ಇದ್ದೀರಿ. ಕಿಮ್ಸ್ನಲ್ಲಿ ಪ್ರದೀಪ್ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. ಕಿಮ್ಸ್ನಲ್ಲಿ ಗಾಯಾಳು ಪ್ರದೀಪ್ಗೆ ಆರೋಪಿ ಪ್ರದೀಪ್, ಚುಚ್ಚಿದವನ ಪ್ರದೀಪ್ ಮಲ್ಲೇಶ್ ಚುಚ್ಚಿಸಿಕೊಂಡವನು. ಅಂದರೆ ತಮ್ಮ ಪ್ರದೀಪ್ ಆತ ಆರೋಪಿ, ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ ಪೂಜಾರ್ ಆತ ಅಣ್ಣನ ಮೇಲೆ ಆತ ಹಲ್ಲೆ ಮಾಡಿರೋದು. ಈಗ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋದು ಮಲ್ಲೇಶ್. ತಮ್ಮನ ಹೆಸರು ಪ್ರದೀಪ್ ಈಗ ಆರೋಪಿ ಪ್ರದೀಪ್, ಆತನ ಫೋಟೋ ತಾವು ಗಮನಿಸ್ತಾ ಇದ್ದೀರಲ್ಲ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮಲ್ಲೇಶ್ ಪೂಜಾರ್ ಆತ ಈಗ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾನೆ. 7 ಬಾರಿ ಪ್ರದೀಪ್ ಮಲ್ಲೇಶನಿಗೆ ಚುಚ್ಚಿದ್ದ. ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ತಮ್ಮನಿಂದ ಹಲ್ಲೆ ಆಗಿರುವಂಥ ಘಟನೆ ಇದು. ಸದ್ಯ ಅಣ್ಣನಿಗೆ 7 ಬಾರಿ ಚಾಕು ಇರಿತ ಆಗಿದೆ. ಕಿಮ್ಸ್ನಲ್ಲಿ ಪ್ರದೀಪ್ಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. 7 ಬಾರಿ ತಮ್ಮ ಅಣ್ಣನಿಗೆ ಚಾಕು ಇರಿದಿದ್ದಾನೆ. ಹುಬ್ಬಳ್ಳಿಯ ಶಿವಶಂಕರ ಕಾಲೋನಿಯಲ್ಲಿ ನಡೆದಿರುವಂಥ ಘಟನೆ ಇದು. ತಮ್ಮ ಪ್ರದೀಪ್ನಿಂದ ಅಣ್ಣ ಮಲ್ಲೇಶ್ ಪೂಜಾರ್ ಮೇಲೆ ಹಲ್ಲೆ ಆಗಿದೆ. ಹಳೆ ವೈಷಮ್ಯಕ್ಕೆ ಮಲ್ಲೇಶನಿಗೆ ಚಾಕು ಇರಿದ ಪ್ರದೀಪ್ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಗಾಯಾಳು ಮಲ್ಲೇಶನಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಘಟನೆ ಇದು. ತಮ್ಮನಿಂದ ಅಣ್ಣನ ಮೇಲೆ ಹಲ್ಲೆ ಆಗಿರುವಂಥ ಘಟನೆ. 7 ಬಾರಿ ಚಾಕುವಿನಿಂದ ಇರಿದು ಪ್ರದೀಪ್ನನ್ನ ಆತ ಗಾಯಗೊಳಿಸಿದ್ದಾನೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಪ್ರದೀಪ್